ನಿಮ್ಗೆ ಮಹಾಭಾರತದಲ್ಲಿ ಬರುವಂತ ಉಡುಪಿ ರಾಜನ ಬಗ್ಗೆ ಗೊತ್ತಾ? ಹೌದು, ಉಡುಪಿಗೆ ಸೇರಿದಂತ ಒಬ್ಬ ರಾಜನ ಬಗ್ಗೆ ಮಹಾಭಾರತದಲ್ಲಿ ಉಲ್ಲೇಖ ಇದೆ ನೋಡಿ. ಇದರ ಬಗ್ಗೆ ವ್ಯಾಸ ಮಹಾಭಾರತದಲ್ಲಿ ಇಲ್ಲೇ ಇದ್ರು ಇತರರು ಬರೆದಿರುವಂತ ಮಹಾಭಾರತದ ವರ್ಷನ್ಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಸಿಗುತ್ತೆ. ಇವರ ಬಗ್ಗೆ ಹೇಳ್ಬೇಕಂದ್ರೆ ನೋಡಿ, ಮಹಾಭಾರತದಲ್ಲಿ ಎಷ್ಟೋ ರಾಜ್ಯ ಮತ್ತು ಸಾಮ್ರಾಜ್ಯಗಳು ಕೌರವರು ಅಥವಾ ಪಾಂಡವರ ಪರ ನಿಂತ್ಕೊಂತವೆ. ಆದ್ರೆ ಯಾರ ಪಕ್ಷವನ್ನು ಸೇರದಂತೆ ಎಷ್ಟೋ ಸಾಮ್ರಾಜ್ಯಗಳು ಹಾಗೆ ರಾಜ್ಯಗಳು ತಟಸ್ಥವಾಗಿ ಉಳಿತವೆ. ಹಾಗೆ ಆ ರಾಜರುಗಳಲ್ಲಿ ಒಬ್ಬ ಉಡುಪ ರಾಜ. ನೋಡಿ, ಯುದ್ಧ ಅನ್ನೋದು ಶುರುವಾಗೋದಕ್ಕಿಂತ ಮುಂಚೆ ಸೈನಿಕರಿಗೆ ಬೇಕಾದಂತ ಆಹಾರದ ವ್ಯವಸ್ಥೆ ಕೂಡ ಮಾಡಬೇಕಾಗಿರುತ್ತೆ. ಹೀಗೆ ಅದಕ್ಕೋಸ್ಕರನೇ ಉಡುಪಿಯ ರಾಜ ಕೃಷ್ಣನ ಬಳಿ ಹೋಗಿ ತಾನು ಯುದ್ಧದಲ್ಲಿ ಭಾಗವಹಿಸುವಂತಹ ಎಲ್ಲಾ ಸೈನಿಕರಿಗೆ ಆಹಾರದ ವ್ಯವಸ್ಥೆಯನ್ನ ಮಾಡ್ತೇನೆ ಅಂತ ಕೃಷ್ಣನ ಬಳಿ ಕೇಳ್ಕೊಳ್ತಾರಂತೆ. ಹೀಗೆ ತಾನಾಗಿಯೇ ಬಂದಂತ ಆತಿಥ್ಯದ ಅವಕಾಶವನ್ನ ಬೇಡ ಅಂತ ಹೇಳದೇ ಇರುವಂತ ಕೃಷ್ಣ ಇದಕ್ಕೆ ಅನುಮತಿಯನ್ನ ಕೊಡ್ತಾನಂತೆ. ಮುಂದೆ ಲಕ್ಷಾಂತರ ಸೈನಿಕರಿಗೆ ಊಟದ ವ್ಯವಸ್ಥೆಯನ್ನ ಮಾಡುವಂತ ಉಡುಪಿಯ ರಾಜ ಒಬ್ಬರ ಒಂದೊತ್ತು ಊಟವೂ ಕೂಡ ಮಿಕ್ಕದಂತೆ ಎಲ್ಲಾ ಸೈನಿಕರಿಗೆ ಯುದ್ಧ ಮುಗಿಯುವವರೆಗೂ ಕೂಡ ಊಟದ ವ್ಯವಸ್ಥೆಯನ್ನ ಮಾಡ್ತಾರಂತೆ. ನೋಡಿ, ಇಲ್ಲಿ ನೀವು ಸರಿಯಾಗಿ ಯೋಚಿಸಿದ್ರೆ ನಿಮ್ಗೆ ಒಂದು ಪ್ರಶ್ನೆ ಹುಟ್ಟಬಹುದು. ಅದೇನಂದ್ರೆ, ಯುದ್ಧ ಅಂದಮೇಲೆ ಲಕ್ಷಾಂತರ ಸೈನಿಕರು ಪ್ರತಿದಿನವೂ ಕೂಡ ಸಾವನ್ನಪ್ತಾರೆ. ಹೀಗಿದ ಮೇಲೆ ದಿನದಿಂದ ದಿನಕ್ಕೆ ಸೈನಿಕರ ಸಂಖ್ಯೆಯಲ್ಲಿ ವ್ಯತ್ಯಾಸ ಅನ್ನೋದು ಕಂಡು ಬರುತ್ತೆ. ಹೀಗೆ ಈ ವ್ಯತ್ಯಾಸದ ನಡುವೆ ಸರಿಯಾದ ಸಂಖ್ಯೆಯಲ್ಲಿ ಊಟದ ವ್ಯವಸ್ಥೆ ಹೇಗ್ ಮಾಡೋದಿಕ್ ಸಾಧ್ಯ? ನೋಡಿ, ಇದೇ ಪ್ರಶ್ನೆಯನ್ನ ಕೆಲವು ಜನ ಉಡುಪಿ ರಾಜನ ಬಳಿ ಕೇಳ್ತಾರಂತೆ. ಅದಕ್ಕೆ ರಾಜ ಹೇಳೋದು, ನಾನು ಪ್ರತಿದಿನ ರಾತ್ರಿ ಕೃಷ್ಣನ ಬಿಡಾರಕ್ಕೆ ಹೋಗ್ತೇನೆ. ಹೀಗೆ ಹೋಗುವಾಗ ನಾನು ಸ್ವಲ್ಪ ಕಡಲೆಕಾಯಿಗಳನ್ನ ತಗೊಂಡೋಗ್ತಿದ್ದೆ. ಹೀಗೆ ಕೃಷ್ಣನು ಎಷ್ಟು ಕಡಲೆಕಾಯಿಗಳನ್ನ ತಿಂತಾನೋ ಅಷ್ಟು ಜನ ಮಾರನೇ ದಿನ ಸಾವನ್ನಪ್ತಾರೆ ಅನ್ನೋ ಲೆಕ್ಕ ಸಿಕ್ತಿತ್ತು. ಇದರ ಆಧಾರದ ಮೇಲೆನೆ ನಾನು ಊಟದ ವ್ಯವಸ್ಥೆಯನ್ನ ಮಾಡ್ತಿದ್ದೆ ಈಗಂತ ಆತ ಹೇಳ್ತಾನೆ. ನಿಮ್ಗೆ ಈ ವಿಷಯದ ಬಗ್ಗೆ ಹಾಗೆ ಈ ಉಡುಪಿ ರಾಜನ ಬಗ್ಗೆ ನಿಮಗೆ ಗೊತ್ತಿತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.